ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕ. ಲಾಂಗ್ ಹಿಡಿತಾರ ರಕ್ಷಕ್ ಅವರು. ಜೂನ್ 21 ಗೊತ್ತಾಗುತ್ತೆ ಅಣ್ಣ ಏನ್ ಹಿಡಿತಾರೆ ಅಂತ. ರಕ್ಷಕ್ ಅವ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹೊರತೂರು ಸಂತೋಷ್ ಅವರು ಒಂದ್ ಮಾತು ಹೇಳ್ತಾರೆ, ಏನ್ ಗೋವಾಗ್ ಹೋಗ್ಬೇಕು, ಗೋವಾ ಕರ್ಕೊಂಡ್ ಹೋಗ್ತೀನಿ ಅಂತ. ಯಾರ್ಯಾರೆಲ್ಲ ಹೋಗ್ತಾ ಇದೀರಾ ಅಣ್ಣ? ಅದೇ ನಾನು ಹೊರಗಡೆ ಇದ್ದಾಗ ಸಂತೋಷ್ ಅಣ್ಣ ಇದ್ರಲ್ಲಿದ್ರು, ಅಂದ್ರೆ ಏನು ಜೈಲ್ ಒಳಗಡೆ ಇದ್ರು. ಇವತ್ ನನ್ನ ಮಕ್ಕಳು ನೀವ್ ವಿಡಿಯೋ ಮುಂದೆ ಬಂದ್ ನನಗ್ ಮಾತಾಡಕ್ ದೇವ್ರಾನೇ ಇಷ್ಟ ಇಲ್ಲ. ನನಗ್ ಭಗವಂತನ ಸಾಕ್ಷಿಯಾಗ ನನ್ಗೆ ಇಷ್ಟ ಇಲ್ಲ, ಬಹಳ ನೋವಾಗ್ತೈತೆ. ಇಡೀ ಕರ್ನಾಟಕ ಗೊತ್ತು ಏನೋ ಡಿ ಬಾಸ್ ಫ್ಯಾನ್ ಬಂದ್ಬಿಟ್ಟು ಏನೋ ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ನಿನಗೆ ಈಡಿನ ದೊರೆ ಮೇಲೆ ನಿಜವಾದ ಪ್ರೀತಿ ಇದೆ ತಾನೆ? ಏನ್ ದೊರೆ ಹಂಗ ಹೇಳ್ತಾ ಇದ್ದೀರಾ? ನಿಮಗ್ ಬೇಕು ಅಂದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಕಂದ, ನಿನ್ನಂತ ಶಿಷ್ಯನ ಪಡೆದ ನಾನೇ ಭಾಗ್ಯವತ್ತ ಕಣು, ಪುಣ್ಯವತ್ತ. ಬಾಬಾ 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 ತಪ್ಪಳು ಕಂದ, ತಪ್ಪಳು ಬಾಳು. ನನ್ನ ಮಕ್ಕಳ ಸ್ನಾನ ಮಾಡಿದ ತಿಂಗಳ ಹೆಂಗಿರ್ತಿರಲ್ಲ, ನನ್ನ ಮಕ್ಕಳ. ಸಾರಿ ದೊರೆ. ಹೋಗ್ ಹೋಗು, ಅರ್ಜೆಂಟ್ ಬೇಲ್ ತಮ್ಮ ಹೋಗು. ಆದಷ್ಟು ಬೇಗ ತರ್ತೀನಿ ದೊರೆ. ಬೇಗ ಹೋಗು. ನಮ್ ದೊರೆನ ನೋಡ್ಬೇಕು. ದೊರೆ, ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ, ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಕಾರ ಹಾಕ್ಸಿ ತಂದಿದ್ದೀನಿ. ಏನೋ ಬೇಲು. ಲೇ, ಕೋರ್ಟ್ ಇಂದ ಬೇಲ್ ತಗೊಂಬರೋ ಅಂದ್ರೆ ಫುಟ್ಪಾತ್ ಇಂದ ಬೇಲ್ ಪುರಿ ತಗೊಂಡ್ ಬಂದಿದ್ಯಲ್ಲೋ. ಕಚಡ ಕಟ್ರಿ ನಾಯಿ ನನ್ ಮಕ್ಳ. ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿ ನಾನು ಹೊರಟು ಚಪ್ಪಲಿ. ಪೊಲೀಸ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅದ್ ಯಾರೇ ತಪ್ಪು ಮಾಡಿದ್ರು, ಅವಾಗಲೇ ಹೇಳ್ದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇವತ್ತು ಏನಂತಾರೆ, ಒಂದು ಕೋರ್ಟಲ್ಲಿ ತೀರ್ಪಾಯಿತು. 4ನೇ ತಾರೀಕು ಗಂಟ ಹೈಕೋರ್ಟ್ಗೆ ಹೋಗೋದು 4ನೇ ತಾರೀಕು ಕೇಸು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸರಿಗೂ. ತುಂಬಾ ಒಳ್ಳೇದಾಗ್ಲಿ, ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ. ಒಳ್ಳೇದಾಗ್ಲಿ, ಅವರು ನೋಬೆಲ್ ಪ್ರಶಸ್ತಿ ಸಿಗ್ಲಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗ್ಲಿ. ಅವರು ಬಂದು ಬಿಲ್ ಕ್ಲಿಂಟನ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಅವಾರ್ಡ್ಗಳು ರಿವಾರ್ಡ್ಗಳು ಸಿಗ್ಲಿ. ನಾವು ಕನ್ನಡಿಗರಾಗಿ ಅವ್ರಿಗೆ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನ್ ಕರಿತಾ ಇರ್ತಾರಲ್ಲ ಇವಾಗ ಮೀಡಿಯಾದಲ್ಲಿ ಕುತ್ಕೊಂಡು ಅವರು ಇವರು ಅಂತ, ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವುಗಳೇ ಪ್ರಮೋಟ್ ಮಾಡಿದಿರಾ, ನೀವುಗಳೇ ಬೆಳೆಸಿದಿರಾ. ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರು, ಬಾಕ್ಸ್ ಆಫೀಸ್ ಸುಲ್ತಾನು, ಮತ್ತೊಂದು ತರ ಹೆಸರುಗಳು ಕೊಟ್ಟಿದ್ರ. ಕಳ್ಳ ಪಾತ್ರೆಗಿತ್ತಿ ಮಗನೇ, ನಿಜವಾಗ್ಲೂ ಮನ್ಸಿಗೆ ಬೇಜಾರಾಗುತ್ತಾನ. ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಏನಯ್ಯ, ಒಂದ್ ನಿಮಿಷ ನಾನ್ ಪೆದ್ದ. ಪ್ರತಿ ಸರಿ ಹೇಳ್ತಾರೆ ರಕ್ಷಕ್ ಮಾತಾಡ್ತಾ ಇರ್ತಾನೆ ಕೆಲಸ ಮಾಡಲ್ಲ ಅಂತ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ನು ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ಇನ್ನು ಮೇಲೆ ಬೇರೆ ತರ ರಕ್ಷಕ್ ಕಾಣಿಸ್ತಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ, ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಲೋಪರ್ ನನ್ ಮಕ್ಳ ಕಾಸು ಇಸ್ಕೊತೀರಾ, ನೆಟ್ಕೊಂಡ್ ಸೀನ್ ಹಾಕಕ್ಕಾಗಲ್ವಾ? ಕೊಡ್ರೋ ಕಾಸು ವಾಪಸ್ಸು. ಫ್ಯಾನ್ಸ್ ಗಳು ಏನ್ ಕೇಳ್ತಾರಂತೆ, ರಕ್ಷಕ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ನೀನ್ ಕೇಳಬಾರ್ದು, ದೊಡ್ಡ ತಪ್ಪು. ಎಲ್ಲಿದ್ರಿ ರಕ್ಷಕ್ ಅವರು? ಏನ್ ಮಾಡ್ತಿದ್ರಿ? ಅಣ್ಣ, ನನ್ನ ಪೇಜಲ್ಲಿ ಆಕ್ಟಿವ್ ಆಗೇ ಇರ್ತೀನಿ. ರಕ್ಷಕ್ ಎಲ್ಲೂ ಕಾಣಿಸ್ಕೊಂಡಿರೋ ಅಂತ ಕಣ್ಮರೆ ಆಗಲ್ಲ. ಬುಲೆಟ್ ಸೌಂಡ್ ಯಾವತ್ತೂ ಕಮ್ಮಿ ಆಗಕ್ಕಂತೂ ಬಿಡಲ್ಲ. ಆಚೆ ರಕ್ಷಕ್ ಅವ್ರು ಬಂದ್ರೆ ಫ್ಯಾನ್ಸ್ ಅಂತೂ ಮುಗಿ ಬಿಡ್ತಾ ಇರ್ತಾರೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಾನೆ, ಇಂಥ ಸಂತೋಷ ಸಿಗ್ತದ? ಬಹಳ ದೊಡ್ಡ ಪುಣ್ಯ ಮಾಡಿ ಪಡಿಬೇಕು ನಿನ್ನಂತ ಒಬ್ಬ ಮಗನ. ಒಂದು ಟ್ಯಾಂಕ್ಸ್ ಇಲ್ಲ, ಒಂದು ಆಯ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ.